ಆ ಮುಹೂರ್ತ ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನ ಆಯಿತು ನಂಗೆ ನೈಟ್ ಸೆಕ್ಯೂರಿಟಿ ಗಾರ್ಡು ಡೈರೆಕ್ಷನ್ ಕೋರ್ಸ್ಕೋಬೇಕಂತ. ಆಗ ಶಿವಣ್ಣ ಅಲ್ಲೊಂದ್ಸಲ ಬಂದರು. ಆಮೇಲೆ ಹಿಂಗೆ ಅನ್ಕೊಂಡು ಶಿವಣ್ಣ ಹಿಂಗೆ ಆರಾಮಾಗಿ ಬಂದರು. ಹೋಟ್ಲಿಗೆಲ್ಲ ಬಂದರು. ಆಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಾನಾಗ ಹೋಟ್ಲಿಗೆ ಸೆಕ್ಯೂರಿಟಿ ಗಾರ್ಡು. ರಾತ್ರಿ ಎಲ್ಲ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡೋದು, ಬೆಳಿಗ್ಗೆ ಹೊತ್ತು ಡೈರೆಕ್ಷನ್ ಕೋರ್ಸ್ಗೆ ಹೋಗೋದು. ಹಿಂಗೆಲ್ಲ ನಾನು ಸತ್ಯದರ್ಶನ ಅಂತ ಟ್ರೈಲರ್ ಹೊಡೆದ್ಬಿಟ್ಟಿದ್ದೀನಿ. ಇದು ನೀವು ಬೇರೆ ಭಾಷೆ ಸಿನಿಮಾ ನೋಡಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ಬಿಡಿ. ಇದು ಕನ್ನಡದ ಕಾಶಿನಾಥ್ ಸರ್ ರೇಂಜಿನ ಸಿನಿಮಾ, ಒಂದು ಹಾರರ್ ಕಾಮಿಡಿ ಸಿನಿಮಾ ನೋಡಿ ಅಂತ. ನೀವು ಗಟ್ಟಿತಾಳ ಬಿಟ್ಟಿಮೇಳ ಈ ಸಿನಿಮಾಗಳು ನೋಡಿದಾಗ ಹಿಂಗೆ ಅನಿಸುತ್ತೋ ಆ ಥರ ಸಿನಿಮಾ. ಇದ್ರಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಒಂದು ಕ್ಯೂಟ್ ಕತೆ ಇಟ್ಕೊಂಡು ಮಾಡಿದ್ದೀನಿ. ಬಾಸ್ ಹೆಂಗಿದ್ರಿ ಬಾಸ್ ಅಂತ ಕೇಳಿದ್ರೆ, ಎಲ್ಲಿದೆಯೋ ವಿವೇಕಿ, ಇಲ್ಲಪ್ಪ ಕಿಡ್ನಿ ಎಲ್ಲೋ ಕೊಡ್ತೀಯಾ ನನಗೆ ಅಂತ ಕೇಳ್ತಾನೆ. ನಾನು ಬಾಸ್ ನಾನು ಪ್ರಾಣ ಕೊಡ್ತೀನಿ ನಿಮಗೋಸ್ಕರ, ನಂಗೆ ಒಂದು ಸಾಂಗ್ ಬರ್ಕೊಬಿಡಿ ಅಂತ ಹೇಳಿ ಬರ್ಸ್ಕೊಬಿಟ್ಟೆ ನಟ ಭಯಂಕರಕ್ಕೆ. ನಾನು ಪ್ರಾಣ ಕೊಡ್ತೀನಿ ಅಂತ ಹಿಂಗೆ ನೋಡ್ತಾ ಇದ್ದೆ. ಅವ್ರು ನೋಡಿದ್ರು ಹೊತ್ಲಿಗೆ, ಸರ್ ಯಾವ ಸಿನಿಮಾ ಮಾಡೋದು? ಆಗ ಸಿರಿವಂತ ಆಗಿತ್ತು, ಇಫ್ ಐಮ್ ನಾಟ್ ರಾಂಗ್, ನೀನೆಲ್ಲೋ ನಾನಲ್ಲೇ ಮುಗಿದಿತ್ತು. ಏಕದಂತ ಅನ್ನೋದೊಂದು ಸಿನಿಮಾ ಆಗಿತ್ತು, ಅದನ್ನು ನೋಡಿದೆ ಸರ್. ಏಕದಂತ ನೋಡಿದೆ ಸರ್, ಸಖತ್ ಇಷ್ಟ. ನಂಗೆ ಕಾಮಿಡಿ ಸಿನಿಮಾಗಳು ನಿಮ್ದು ಇಷ್ಟ, ನಿಮ್ದು ನಂಗೆ ನೋಡೋಕೆ ಇಷ್ಟಪಡ್ತೀನಿ ಸರ್, ಅದು ಇದಂತೆಲ್ಲ ಏನೇನೋ ಮಾತಾಡ್ತಾ ಇದ್ದೆ. ನೆಕ್ಸ್ಟ್ ಯಾವುದೊಂದು ಟ್ರಿಬಲ್ ಎಮ್, ನನಗೆ ಅದೊಂದು ಕೈ ಸ್ಪರ್ಶ ಇದೆ, ಹಿಂಗೆ ಹೊಡಿತಾರೆ ಹಿಂಗೆ ವಿಷ್ಣು ಸರ್, ಹಿಂಗೆ ಹೊಡೆದ್ರು ಕೆನ್ನೆಗೆ. ನಂಗೆ ಇನ್ನೂ ನೆನಪಿದೆ. ಆ ಹೊಡೆದಿದ್ದೇನೆಂದರೆ, ನಂಗೆ ಆ ಥರ ಮುಟ್ಟಿದ್ದು ಎರಡು ಅಂದರೆ, ಒಬ್ಬರು ವಿಷ್ಣು ಸರು, ಇನ್ನೊಂದು ರೀಸೆಂಟ್ ಡೇಸಲ್ಲಿ ಒಂದು ಮದುವೆಲಿ ನಾನು ಯಶ್ ಸರ್ ಮತ್ತು ರಾಧಿಕಾ ಪಂಡಿತ್ ಅವರು, ಯಾರು ಅಂದರೆ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಅವರ ಮಗಳ ಮದುವೆಲಿ. ಹಾಗೆ ಹೆಂಗಿದೆಯಾ, ಫೋನ್ ಕ್ರೇಜ್ ಇರ್ತಿಲ್ಲ, ಸೆಲ್ಫಿ ಕ್ರೇಜು ಇದು ಯಾವುದೂ ಇರ್ತಿಲ್ಲ. ಸೊ ಅವಾಗಿಂದ ನೋಡ್ಕೊಂಡು ಬೆಳೆದೆ. ಈ ಕಡೆ ವಿಷ್ಣು ಸರ್ ಆಯಿತು, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ. ನನ್ನ ಬಿಗ್ ಬಾಸ್ಲಿ ಪ್ರಥಮ್ ನೀನು ಗೆದ್ಕೊಂಬ, ನೀನು ಖಂಡಿಸ್ತಾರೆ, ನಾನು ಪ್ರೀತಿಸ್ತಾ ಇರ್ತೀನಿ ಶಿವಣ್ಣ ಹೇಳಿದ್ರು. ಅಪ್ಪು ಸರ್ ಜೊತೆ ನೋಡ್ಕೊಂಡು ಬೆಳೆದೆ. ನಮ್ಮ ಸಿನಿಮಾಗೆ ಸಾಂಗ್ ಹಾಡಿದ್ರು ಬಂದು. ಆ್ಯಕ್ಚುಲಿ ಅದು ಆಗಬೇಕು, ಆದಾಗಲೇ ನಾನು ಕಸ ಗುಡ್ಸೋಕ್ಕಿದ್ರೆ ಕರ್ರಿ ಸರ್, ಸಿನಿಮಾಲಿ ಒಂದು ಕಸ ಗುಡ್ಸೋ ಸೀನ್ ಇದ್ರೆ ಕರ್ರಿ, ನಾನು ಬಂದು ಮಾಡ್ತೀನಿ. ಚೂಮ್ ಅಂತಲ್ಲಿ ಒಂದು ಪಾತ್ರ ಮಾಡಿದೆ. ನಟ ಭಯಂಕರದ ಮುಂದುವರೆದ ಪಾತ್ರ ಆಗಿತ್ತು, ನಾನು ಮಾಡಿದೆ. ಕಸ ಗುಡ್ಸೋದು ಇದೆಯಾ ಹೇಳಿ ಅಲ್ಲಿ, ನಾನು ಬಂದು ಮಾಡ್ತೀನಿ. ಯಾಕಂದ್ರೆ ನಾನು ಶರಣ್ ಸರ್ಗೆ ಅಭಿಮಾನಿ. ನಾನು ಯಾವ ನಟ, ನಾನು ಹೀರೋ, ನನ್ನ ಬಿಗ್ ಬಾಸ್ ಇದೆಲ್ಲ ಪಕ್ಕಕ್ಕಿಡಿ, ಅಲ್ಲಿ ಕಸ ಗುಡ್ಸೋದಿದ್ರು ಮಾಡ್ತೀನಿ. ಯಾಕಂದ್ರೆ ನಂಗೆ ಆ ತುಂಬ ಇಷ್ಟ, ಅವ್ರು ಮಾತಾಡೋದು ನಂಗೆ ತುಂಬ ಇಷ್ಟ. ಅದು ಅವ್ರು ಶರಣ್ ಅವರಂದ್ರೆ ಕೆಲವೊಂದು ಕಾಂಬಿನೇಷನ್ಗಳು ಆಗಬೇಕು, ಕೆಲವೊಂದು ಆ ಕೊಲಾಬ್ರೇಷನ್ ಆದಾಗಲೇ. ಹೌದು, ಇದು ನಾನಿರೋ ರೀತಿ, ಇದು ಈಗ ನಾನು ಬದುಕಿರೋ ರೀತಿ, ಬದುಕ್ತಾ ಇರೋ ರೀತಿನೇ ಹೀಗೆ. ಸರಿ ಆಯಿತು. ಈ ಕಾಶಿನಾಥ್ ಸರ್ದು ಈ ಇನ್ಸ್ಪಿರೇಷನ್ ತೊಗೊಂಡಾಗ ನಿಮಗೆ ಟ್ರೈಲರ್ ಹೊಡೆದಿದ್ದೀನಿ ನೋಡಿ, ಸತ್ಯದರ್ಶನ ಅಂತ ಟ್ರೈಲರ್ ಹೊಡೆದ್ಬಿಟ್ಟಿದ್ದೀನಿ. ಇದು ನೀವು ಬೇರೆ ಭಾಷೆ ಸಿನಿಮಾ ನೋಡಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ಬಿಡಿ. ಇದು ಕನ್ನಡದ ಕಾಶಿನಾಥ್ ಸರ್ ರೇಂಜಿನ ಸಿನಿಮಾ, ಒಂದು ಹಾರರ್ ಕಾಮಿಡಿ ಸಿನಿಮಾ ನೋಡಿ ಅಂತ. ನೀವು ಗಟ್ಟಿತಾಳ ಬಿಟ್ಟಿಮೇಳ ಈ ಸಿನಿಮಾಗಳು ನೋಡಿದಾಗ ಹಿಂಗೆ ಅನಿಸುತ್ತೋ ಆ ಥರ ಸಿನಿಮಾ. ಇದ್ರಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಒಂದು ಕ್ಯೂಟ್ ಕತೆ ಇಟ್ಕೊಂಡು ಮಾಡಿದ್ದೀನಿ. ಇದು ನಾರಿ ಮುನಿದರ್ ಗಂಡು ಪರಾರಿ ಆದಮೇಲೆ ವಿಷ್ಣು ಸರ್ದೊಂದು ಸಿನಿಮಾ ಇದೆ, ಮಾತಾಡ ಮಲ್ಲಿಗೆ ಅಂತ. ನಾನು ತುಂಬ ನಾಗ್ತೇಳಿ ಸರ್ದು ನಮ್ಮ ಗುರುಗಳವರು ನನ್ನ ಸಿನಿಮಾಗೆ ಸಾಂಗ್ ಬರೆದಿದ್ದಾರೆ, ಬಟ್ ದುಡ್ಡು ಇಸ್ಕೊಂಡಿಲ್ಲ. ನಾನು ನಿಮಗೋಸ್ಕರ ಕೊಡ್ತೀನಿ ಅಂತ ನನಗೆ ಅವ್ರದೊಂದು ಮಜಾ ವಿಚಾರಗಳು ಚೆನ್ನಾಗಿ ಅಂದರೆ ಮಜಾ ಹೇಳ್ತೀನಿ ಕೇಳಿ. ಅದು ಹಿಂಗಂದ್ರೆ ಸಾಕು. ನಾಗ್ತೇಳಿರ್ದು ಬಾಸ್ ಹೆಂಗಿದ್ರಿ ಬಾಸ್ ಅಂತ ಕೇಳಿದ್ರೆ, ಎಲ್ಲಿದೆಯೋ ವಿವೇಕಿ, ಇಲ್ಲಪ್ಪ ಕಿಡ್ನಿ ಎಲ್ಲೋ ಕೊಡ್ತೀಯಾ ನನಗೆ ಅಂತ ಕೇಳ್ತಾನೆ. ನಾನು ಬಾಸ್ ನಾನು ಪ್ರಾಣ ಕೊಡ್ತೀನಿ ನಿಮಗೋಸ್ಕರ, ನಂಗೆ ಒಂದು ಸಾಂಗ್ ಬರ್ಕೊಬಿಡಿ ಅಂತ ಹೇಳಿ ಬರ್ಸ್ಕೊಬಿಟ್ಟೆ ನಟ ಭಯಂಕರಕ್ಕೆ. ನಾನು ಪ್ರಾಣ ಕೊಡ್ತೀನಿ ಅಂತ. ಇನ್ನು ಪ್ರಾಣ ಕೊಟ್ಟಿಲ್ಲ, ಕಿಡ್ನಿ ಕೊಟ್ಟಿಲ್ಲ, ಹಂಗೆ ಇಟ್ಕೊಂಡಿದ್ಯಾ, ಹುಷಾರಾಗಿ ಇಟ್ಕೋ ಬಾಸ್, ನನಗೆ ಯಾವುದೂ ಆಗ್ಬಿಟ್ಟಿಲ್ಲ, ಆರಾಮಾಗಿ ಇಟ್ಕೊಂಡಿರ್ತೀನಿ, ಬೇಕಾದಾಗ ಕೊಡ್ತೀನಿ ಅಂತ ಅವ್ರಿಗೆ. ಸೊ ಸಾಂಗ್ ಬರ್ಕೊಟ್ಟಿದ್ರು ಅವರು. ಇದು ಏನಾಯ್ತು, ಮಾತಾಡ ಮಲ್ಲಿಗೆ ಅಂತ ಒಂದು ಸಿನಿಮಾ ಮಾಡ್ರು. ಆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ. ಇಲ್ಲಿ ನಾಯಂಡಹಳ್ಳಿಗೆ ಹೋಗೋಕ್ಕೂ ಮುಂಚೆ ಒಂದು ಪೆಟ್ರೋಲ್ ಬಂಕ್ ಇದೆ ಗೊತ್ತಾ, ಒಂದು ಇನೋವಾ ಕಾರಲ್ಲಿ ವಿಷ್ಣು ಸರ್ ಮೈಸೂರಿಗೆ ಹೋಗ್ತಿರು, ಬಹುಶಃ ಇಫ್ ಐಮ್ ನಾಟ್ ರಾಂಗ್ ಹೋಟೆಲ್ಗೆ ಅನ್ಸುತ್ತೆ. ಆಗ ಅವ್ರದ್ದು ಗೆಟಪ್ ಎಲ್ಲ ಹೇಗಿತ್ತು, ಶಿರ್ಡಿ ಸಾಯಿಬಾಬಾ ನೋಡ್ದಂಗೆ ಆಗ ಮಾತಾಡ ಮಲ್ಲಿಗೆ ಗೆಟಪ್. ಆಗ ನಾನು ಪೆಟ್ರೋಲ್ ಬಂಕ್ ಹತ್ರ ನಿಂತು ಒಂದು ಕಾರ್ ಬಂತು ಪೆಟ್ರೋಲ್ ಹಾಕ್ಸಕ್ಕೆ. ಯಾರು ವಿಷ್ಣು ಸರ್, ಅದರಲ್ಲಿ ವಿಷ್ಣು ಸರ್ ನೋಡಿದ್ರು. ಅದಾಯ್ತು. ನಾನು ಆಗ ಚಿಕ್ಕ ಹುಡುಗ, ಬಹುಶಃ ತುಂಬ ಸಣ್ಣ, ಹೆಂಗಿದ್ದೆ ಅಂದರೆ ಒಂದು ಪಾಪು ಥರ ಇದ್ದೆ, ಹೆಂಗಿದ್ದೆ. ಆಗಲೂ ವಿಷ್ಣು ಸರ್ ಗೊತ್ತಿಲ್ಲ, ಆಗ ಸೋಷಿಯಲ್ ಮೀಡಿಯಾದ ಅದು ಇದು ಏನೂ ಗೊತ್ತಿಲ್ಲ. ಸರ್ ಹಿಂಗೆ ನೋಡ್ತಾ ಇದ್ದೆ. ಅವ್ರು ನೋಡಿದ್ರು ಹೊತ್ಲಿಗೆ, ಸರ್ ಯಾವ ಸಿನಿಮಾ ಮಾಡೋದು? ಆಗ ಸಿರಿವಂತ ಆಗಿತ್ತು, ಇಫ್ ಐಮ್ ನಾಟ್ ರಾಂಗ್, ನೀನೆಲ್ಲೋ ನಾನಲ್ಲೇ ಮುಗಿದಿತ್ತು. ಏಕದಂತ ಅನ್ನೋದೊಂದು ಸಿನಿಮಾ ಆಗಿತ್ತು, ಅದನ್ನು ನೋಡಿದೆ ಸರ್. ಏಕದಂತ ನೋಡಿದೆ ಸರ್, ಸಖತ್ ಇಷ್ಟ. ನಂಗೆ ಕಾಮಿಡಿ ಸಿನಿಮಾಗಳು ನಿಮ್ದು ಇಷ್ಟ, ನಿಮ್ದು ನಂಗೆ ನೋಡೋಕೆ ಇಷ್ಟಪಡ್ತೀನಿ ಸರ್, ಅದು ಇದಂತೆಲ್ಲ ಏನೇನೋ ಮಾತಾಡ್ತಾ ಇದ್ದೆ. ನೆಕ್ಸ್ಟ್ ಯಾವುದೊಂದು ಟ್ರಿಬಲ್ ಎಮ್, ನನಗೆ ಅದೊಂದು ಕೈ ಸ್ಪರ್ಶ ಇದೆ, ಹಿಂಗೆ ಹೊಡಿತಾರೆ ಹಿಂಗೆ ವಿಷ್ಣು ಸರ್, ಹಿಂಗೆ ಹೊಡೆದ್ರು ಕೆನ್ನೆಗೆ. ನಂಗೆ ಇನ್ನೂ ನೆನಪಿದೆ. ಆ ಹೊಡೆದಿದ್ದೇನೆಂದರೆ, ನಂಗೆ ಆ ಥರ ಮುಟ್ಟಿದ್ದು ಎರಡು ಅಂದರೆ, ಒಬ್ಬರು ವಿಷ್ಣು ಸರು, ಇನ್ನೊಂದು ರೀಸೆಂಟ್ ಡೇಸಲ್ಲಿ ಒಂದು ಮದುವೆಲಿ ನಾನು ಯಶ್ ಸರ್ ಮತ್ತು ರಾಧಿಕಾ ಪಂಡಿತ್ ಅವರು, ಯಾರು ಅಂದರೆ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಅವರ ಮಗಳ ಮದುವೆಲಿ. ಹಾಗೆ ಹೆಂಗಿದೆಯಾ, ಆ ಮುಟ್ಟೋದ್ರೆ ಗೊತ್ತಾಗುತ್ತೆ ಆ ಪ್ರೀತಿ ಕೇರು ಒಂದು ಹೊಡೆದಂಗೆ ಇರ್ತದೆ. ವಿಷ್ಣು ಸರ್ ಹಿಂಗಂತ ಫೀಲ್ ಹೊಡೆದಿದ್ದು ನನಗೆ ಫಸ್ಟ್ ಇನ್ನೂ ನೆನಪಿದೆ. ಟ್ರಿಬಲ್ ಎಮ್ ಅಂದರು. ಏನು ಟ್ರಿಬಲ್ ಎಮ್ ಇದು ಅಂತ ಅಂದ್ಕೊಂಡೆ. ಮಾತಾಡ ಮಲ್ಲಿಗೆ ಅಂದರೆ ಆ ಲುಕ್ಕು, ಆ ಮಾತು, ಮೇಧಾವಿತನ. ಅಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೇನು ಕಾರ್ ನಿಂತಿತ್ತು. ಆಗ ನನ್ನ ದೃಷ್ಟಿಗೆ ಬಹುಶಃ ನಾನಾಗ ಕೊಳ್ಳೆಗಾಲಕ್ಕೆ ಹೋಗ್ತಿದ್ನೋ ಅಥವಾ ಅಲ್ಲಿಂದ ಬಂದಿದ್ನೋ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು, ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ.
ಈಗಲೂ ಅದೇ ಇದೆ ಎದುರುಗಡೆಗೆ. ಅಲ್ಲಿ ಬಹುಶಃ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ರ ಅಪ್ಪ ಅಲ್ಲಿ ಕೆಲಸ ಮಾಡ್ತಿರೋ. ಆ ರೂಮಲ್ಲಿ ನಾನು ಮನೆ ಕೆಳಕ್ಕೆ ಅಂತ ಒಯ್ತಾ ಇದ್ದೆ. ಬಹುಶಃ ಆ ದಿನ ಅನಿಸುತ್ತೆ, ನಂಗೆ ಅದೊಂದು ನೆನಪಾಗ್ತಿಲ್ಲ. ಆ ದಿನ ವಿಷ್ಣು ಸರ್ ಹೇಳಿದ್ದು. ನಾನು ಅದನ್ನು ಅವ್ರು ಮಾತಾಡೋ ಮಲ್ಲಿಗೆ ಸಿನಿಮಾ ನೀವು ನಂಬಲ್ಲ, ಒಂದು 50 ಸಲ ನೋಡಿದ್ದೀನಿ. ಅದನ್ನ ವಿಷ್ಣು ಸರ್ ಹೇಳೋರು, ನನ್ನ ಸಿನಿಮಾ ಸೋಲ್ತಾನೆ ಇಲ್ಲ, ಸೋತಿಲ್ಲ, ಅದು ಜನಕ್ಕೆ ತಲುಪಿಲ್ಲ ಅಂತ ಹೇಳ್ತಿರೋ. ಯಾಕೆಂದರೆ ವಿಷ್ಣು ಸರ್ ಕರಿಯರ್ಲಿ ನಿಮಗೆ ಆಪ್ತಮಿತ್ರ ಹಿಟ್ಟಾಗಿದೆ, ಇನ್ನೊಂದಷ್ಟು ಸಿನಿಮಾ ಹಿಟ್ಟಾಗಿದೆ. ನಾಗರಹಾವು ನಂಗೆ ಒಬ್ಬ ಎನರ್ಜಿ ಯಂಗ್ ಕೊಟ್ಟರು, ಸಂತೋಷ. ಬಟ್ ಮಾತಾಡೋ ಮಾಡಿದ್ರೆ ಅತಿ ಅದ್ಭುತ ಹೂವೇನ ಪಾತ್ರ. ಆ ಸಿನಿಮಾನ ನಿಮ್ಗೆ ನಂಬಲ್ಲ, ಮೈಸೂರು ಶಾಂತಲಾ ಥಿಯೇಟ್ರಿಗೆ ಒಂದ್ಸಲ ಟಿಕೆಟ್ ತಗೊಳಕ್ಕೆ ಅಂತ ಹೋಗಿದ್ದೆ, ಹೋಗಿ ನೋಡೋಕ್ಕೆ ಅಂತ ಹೋಗಿದ್ದೆ. ಹುಡುಗ ಬನ್ನಿ ಇನ್ನೊಂದ್ಸಲ ಸೇರಿಸ್ಬಿಟ್ಟು ಕಳ್ಸು ಆಚೆಗೆ ಅಂತ ಹೇಳಿದರು. ಟ್ರಸ್ಟ್ ಮೀ, ಶಾಂತಲಾ ಥಿಯೇಟ್ರಲ್ಲಿ ಅದನ್ನ 30 ಸಲ ನೋಡಿ, 15 ಸಲ ನೋಡಿದ್ದೆ ಆ ಸಿನಿಮಾ. ವುಡ್ಲ್ಯಾಂಡ್ಸು ಮತ್ತು ಶಾಂತಲಾದಲ್ಲಿ ಹಾಕಿರೋ. ಇಲ್ಲಿ ನೋಡೋದು ಮತ್ತೊಂದು ಮಾಡೋದಿನಲ್ಲ, ಬಲವಾಗಿ ಅಂದರೆ ಇಂಡಸ್ಟ್ರಿಯಲೈಸೇಷನ್ ವಿರುದ್ಧ ಒಬ್ಬ ರೈತ ಹೋರಾಡ್ತಾನೆ. ಒಬ್ಬ ರೈತ ಜಾಗತೀಕರಣದ ವಿರುದ್ಧ ಹೋರಾಡಿ ಒಂದು ವಿಶೇಷವಾದ ಇದನ್ನು ಕಟ್ತಾನೆ. 4 ತಿಂಗಳವರೆಗೂ ಒಂದ್ಸಲ ಎದುರುಗಡೆ ಸರ್ ನಿಮ್ಮ ಸಿನಿಮಾ ಕತೆ ನಿಮಗಿಂತ ಚೆನ್ನಾಗಿ ನಾನು ಹೇಳ್ತೀನಿ ಸರ್, ನಿಮ್ಮದು ಯಾವ ಡೈಲಾಗ್ ಆದಮೇಲೆ ಯಾವ್ದು ಹೇಳ್ತೀನಿ ನಿಮಗಿಂತ ಚೆನ್ನಾಗಿ ನಾನು ಹೇಳ್ತೀನಿ ಸರ್ ಅಂತ ಹೇಳಿದ್ದೆ. ಈ ಮಾತನ್ನು ನಾನು ಇಬ್ಬರಿಗೆ ಹೇಳ್ತೀನಿ. ಒಂದು 4 ತಿಂಗಳು ಸರ್ದು ಇದೊಂದಾದರೆ, ಹುಣಸೂರು ಕೃಷ್ಣಮೂರ್ತಿಯವರ ಸತ್ಯಹರಿಶ್ಚಂದ್ರ ಸಿನಿಮಾ ನಂಗೆ ಎಲ್ಲ ಮಾತುಗಳು ಫ್ರಮ್ ಫ್ರೇಮ್ 1 up to 8 ತನಕ ನಂಗೆ ನೆನಪಿದೆ, ಒಂದು ಡೈಲಾಗು ಮಿಸ್ ಆಗಲ್ಲ. ಭಕ್ತಪರ ಅಲ್ಲಾದ. ಸೊ ಇದು ಬಿಟ್ಟರೆ ನಾನು ಇವ್ರಿಗೆ ಹೇಳಿದ್ದೆ, ಯಾರಿಗೆ ನಮ್ಮ ಇನ್ನೊಂದು ಯಾರ್ದದು ಒಂದು ಸಿನಿಮಾ. ಸೊ ನಾನು ಅವ್ರಿಗೆ ಹಂಗೆ ಹೇಳಿದ್ದೆ, 4 ತಿಂಗಳು ಸರ್ ನಿಮ್ಮ ಸಿನಿಮಾ ನಿಮಗಿಂತ ಹೆಚ್ಚು ನಂಗೆ ಶರಣ್ ಸರ್ ಹೇಳ್ತೀನಿ ನಾನು, ನಿಮ್ಮ ಸಿನಿಮಾ ಡೈಲಾಗ್ಗಳು ನಿಮಗಿಂತ ಹೆಚ್ಚು ನಾನು ಹೇಳ್ತೀನಿ ಬಾಸ್, ನನಗೆ ನೆನಪಿದೆ ಅಂತ. ಯಾಕೆ ಹಂಗೆ ಹೇಳ್ತೀನಿ ಅಂದರೆ ಆ ವಿನಯತೆ, ಆ ವಿಧೇಯತೆ, ಅವರು ಹೆಂಗೆ ಬದುಕಬೇಕು ಕಲಾವಿದು ಅಂತ ಹೇಳ್ಕೊಟ್ಟವ್ರು ನನಗೆ ಶರಣ್ ಸರ್. ನಾವೇನು ತುಂಬ ಕ್ಲೋಸ್ ಅಲ್ಲ, ಬಟ್ ಅವ್ರನ್ನ ನಾನು ಫಾಲೋ ಮಾಡ್ತೀನಿ, ಇಷ್ಟಪಟ್ಟು ಹೃದಯದಿಂದ ಫಾಲೋ ಮಾಡ್ತೀನಿ. ಸೊ ಇದು ನಾನಿರೋ ರೀತಿ. ಈ ಕಾಶಿನಾಥ್ ಸರ್ದು ಯಾವಾಗ ಇನ್ಸ್ಪಿರೇಷನ್ ಆಯಿತು ಈ ಶೈಲಿಯ ಸಿನಿಮಾ ಮಾಡೋಣ ಅಂತ ನನಗೆ. ನೋಡಿ ನನ್ನ ಜೀವನದಲ್ಲಿ ಏನಂದರೆ ಅಣ್ಣವ್ರು ತೀರ್ಕೊಂಡಿದ್ದೇನೆ 2026 ಏಪ್ರಿಲ್ 14 ಬೆಂಗಳೂರು ಬಿಟ್ಟು ನಾನು ಓದ್ತಿರೋ ಸ್ಕೂಲ್ ಬಿಟ್ಟು ಬೆಂಗಳೂರಿಗೆ ಬಂದೆ ನಾನು. ಅಣ್ಣವ್ರು ಸಾವು ತೀರ್ಕೊಂಡಿದ್ದ ದಿನ ಕಂಠೀರವ ಸ್ಟುಡಿಯೋದಲ್ಲಿ ದೂರದಲ್ಲಿ ಒಂದು ಸಲ ನೋಡ್ಕೊಂಡು ಹೋಗಿದ್ದು ಒಂದು ಸಲ ನಂಗೆ ನೆನಪು. ವಿಷ್ಣುವರ್ಧನ್ ಹತ್ರ ಕೆನ್ನೆಗೆ ಹೊಡೆಸ್ಕೊಂಡಿದ್ದೀನಿ ಪ್ರೀತಿಯಿಂದ. ಅಂಬರೀಷ್ ನನ್ನ ಸಿನಿಮಾ ಪೋಸ್ಟರ್ ರಿಲೀಸ್ ಮಾಡೋರು, ಉಪ್ಪಿ ಸರ್ ನನ್ನ ಟೈಟಲ್ ಟ್ರ್ಯಾಕ್ ಆಡೋರೆ, ಅಣ್ಣವ್ರ ಫ್ಯಾಮಿಲಿಗೆ. ಇದಕ್ಕೆ ನಾನೊಂದು ಖುಷಿ ಪಡೋದೇನು ಅಂತ ಹೇಳಿದ್ರೆ, ಅಣ್ಣವ್ರ ಫ್ಯಾಮಿಲಿ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ನನ್ನ ಸೆಕ್ಯೂರಿಟಿ ಗಾರ್ಡು. ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ, ಸತ್ಯ ಇದು. ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಒಂದು ಕಾರ್ಡಿಗೆ ಸೆಕ್ಯೂರಿಟಿ ಗಾರ್ಡ್ ನಾನು. ಆಗ ಶಿವಣ್ಣ ಅವ್ರದ್ದು ಮಾದೇಶ ಬಂಧು ಬಳಗ ಅಲ್ಲ, ನಂದಾನು ಅಲ್ಲ, ಇನ್ನೊಂದಿದೆ ಹೇಳ್ತೀನಿ ತಾಳಿ. ತವರಿನ ಸಿರಿ ಮುಗಿದಿತ್ತು, ನಂದ ಸತ್ಯ ಇನ್ ಲವ್, ಸತ್ಯ ಇನ್ ಲವ್ ಶೂಟ್ಗೆ ಶಿವಣ್ಣ. ಆಗ ಒಂದು ಇದರಲ್ಲಿ ಸಾಗರ್ ಥಿಯೇಟ್ರಿಂದ ಇನ್ನೊಂದು ಚೂರು ಮುಂದೆ ಐತೆ, ಆ ಒಂದು ಪಾರ್ಕಲ್ಲಿ ಮುಹೂರ್ತ ಆಯಿತು. ರಾಘವಲೋಕಿ ಡೈರೆಕ್ಟರ್. ಆ ಮುಹೂರ್ತ ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನ ಆಯಿತು, ನಂಗೆ ನೈಟ್ ಸೆಕ್ಯೂರಿಟಿ ಗಾರ್ಡು ಡೈರೆಕ್ಷನ್ ಕೋರ್ಸ್ಕೋಬೇಕಂತ. ಆಗ ಶಿವಣ್ಣ ಅಲ್ಲೊಂದ್ಸಲ ಬಂದರು. ಆಮೇಲೆ ಹಿಂಗನ್ಕೊಂಡು ಶಿವಣ್ಣ ಹಿಂಗೆ ಆರಾಮಾಗಿ ಬಂದರು, ಹೋಟ್ಲಿಗೆಲ್ಲ ಬಂದರು. ಆಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಾನಾಗ ಹೋಟ್ಲಿಗೆ ಸೆಕ್ಯೂರಿಟಿ ಗಾರ್ಡು, ರಾತ್ರಿ ಎಲ್ಲ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡೋದು, ಬೆಳಿಗ್ಗೆ ಹೊತ್ತು ಡೈರೆಕ್ಷನ್ ಕೋರ್ಸ್ಗೆ ಹೋಗೋದು, ಹಿಂಗೆಲ್ಲ ನಂದು ಲೆಫ್ಟಲ್ಲೇ ಬರೋದು ದೊಡ್ಡ ಹೋಟ್ಲದು MTR ಎದುರುಗಡೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್. ಶಿವಣ್ಣ ಬಂದ್ಬಿಟ್ರು. ಶಿವಣ್ಣ ನಮ್ಗಾಗ ಶಿವಣ್ಣ ಅನ್ನೋ ಪ್ರೀತಿ ಅಂದರೆ, ನಾನು ಬಿಗ್ ಫ್ಯಾನ್ ಆಫ್ ಇದು ರಾಘಣ್ಣ ಅಂದರೆ ನಂಗೆ ಇಷ್ಟ. ಯಾಕೆಂದ್ರೆ ಅವ್ರು ಮಾತಾಡೋ ರೀತಿ, ಅವರು ಬಳಸುವ ರೀತಿ ನನಗೆ ಸಾಫ್ಟ್ ಫೀಲಿಂಗ್ ಅವರು ಈಗಲೂ ಅದು. ಬಟ್ ಶಿವಣ್ಣನ ಜೊತೆ ಕನೆಕ್ಟ್. ಆಮೇಲೆ ಶಿವಣ್ಣನ ಜೊತೆಗೆ ಯಾವಾಗಲೂ ಹಂಗಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಮನುಷ್ಯ ಅವರು. ಅವ್ರು ದಿನಕ್ಕೆ 2-3 ರೀ. ನಿಮಗೆ ಕನ್ನಡದಲ್ಲಿ 3 ಜನ ಮಾಡಿರೋ ಸಾಧನೆ ಯಾರು ಮಾಡಿಲ್ಲ. ಸಾಯಿ ಪ್ರಕಾಶ್ ಅವರು ಬೆಳಗ್ಗೆ ಗಡಿಬಿಡಿ ಎಳೆಯ ಶೂಟಿಂಗ್ ಮಾಡಿದ್ರೆ, ಮಧ್ಯಾಹ್ನ ಇನ್ನೊಂದು ಯಾವುದದು ರೆಡಿಮೇಡ್ ಗಂಡ, ಸಂಜೆ ಇನ್ನೊಂದು ಸಿನಿಮಾ, 3 ಶೆಡ್ಯೂಲ್ ಕೆಲಸ ಮಾಡ್ತಿದ್ದಂಥ ನಿರ್ದೇಶಕ. ಆ ಥರ 3 ಶೆಡ್ಯೂಲ್ ಶಿವಶ್ರೀ ಮೇಡಮ್ ಕೂಡ ಅದೇ ಥರ ಅಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ರಾಜ್ಕುಮಾರ್ ಶಿವಣ್ಣ ಬರೋರು ಒಂದು 5 ನಿಮಿಷ ಎಲ್ಲ ಟಕ್ ನೋಟವ್ರು ನಂಗೆ ಅವನ್ನೆಲ್ಲ ಹತ್ರದಿಂದ ನೋಡು. ಆಗ ಫೋನ್ ಕ್ರೇಜ್ ಇರ್ತಿಲ್ಲ, ಸೆಲ್ಫಿ ಕ್ರೇಜು ಇದು ಯಾವುದೂ ಇರ್ತಿಲ್ಲ. ಸೊ ಅವಾಗಿಂದ ನೋಡ್ಕೊಂಡು ಬೆಳೆದೆ. ಈ ಕಡೆ ವಿಷ್ಣು ಸರ್ ಆಯಿತು, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ. ನನ್ನ ಬಿಗ್ ಬಾಸ್ಲಿ ಪ್ರಥಮ್ ನೀನು ಗೆದ್ಕೊಂಬ, ನೀನು ಖಂಡಿಸ್ತಾರೆ, ನಾನು ಪ್ರೀತಿಸ್ತಾ ಇರ್ತೀನಿ ಶಿವಣ್ಣ ಹೇಳಿದ್ರು. ಅಪ್ಪು ಸರ್ ಜೊತೆ ನೋಡ್ಕೊಂಡು ಬೆಳೆದೆ. ನಮ್ಮ ಸಿನಿಮಾಕ್ಕೆ ಸಾಂಗ್ ಹಾಡಿದ್ರು ಬಂದು. ರಾಘಣ್ಣ ನಾನು ಖುಷಿಪಟ್ಟಂಥ ವ್ಯಕ್ತಿ. ಅವ್ರ ಹೋಟ್ಲಿಗೆ ನಾನು ಸೆಕ್ಯೂರಿಟಿ ಗಾರ್ಡ್ ನಾನು ಡೈರೆಕ್ಷನ್ ಮಾಡ್ತಾ ಸಿನಿಮಾ ಕರ್ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ, ತುಂಬ ಪವರ್ಫುಲ್ ಪಾತ್ರ. ಉಪ್ಪಿ ಸರ್ ನನ್ನ ಸಿನಿಮಾಗೆ ಟೈಟಲ್ ಟ್ರ್ಯಾಕ್ ಹಾಡಿದ್ರು.